ಅತ್ತೆ ಮನೇಲಿ ಎಲ್ರ ಮುಂದೆ ನಿರ್ದೋಷಿಯಾಗಿ ನಿಲ್ಲೋಕ್ ಸಾಧ್ಯ? ಆ ಮಲ್ಲಿಕಾರ್ಜುನ್ ಬಯಸ್ತಿರೋ ಹಾಗೆ ನನ್ನ ಅತ್ತೆ ಮನೆ ಮರ್ಯಾದೆ ಹೋಗ್ದಿದ್ದ ಹಾಗೆ ಕಾಪಾಡ್ಕೊಳಕ್ ಸಾಧ್ಯ? ಹೌದಮ್ಮ, ಹಾಗ್ ಮಾಡಿದ್ರೇನೆ ನೀನ್ ಆ ಮನೆ ಸೊಸೆ ಅನ್ಸ್ಕೊಳ್ತೀಯ. ಹೋಗೋಣ ಬಾಮ್ಮ. ಆಟೋ ಬಾಮ್ಮ. ಏನ್ ಅಖಿಲ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಇನ್ನೂ ಶ್ಯಾಮ ಸಿಗ್ಲಿಲ್ವೇನೋ? ಸಿಗೋ ತನಕ ಹುಡುಕ್ತಾನೆ ಇರ್ತಾನೋ ಏನೋ. ಪಾಪ ಅಖಿಲ್ ಒಬ್ನೇ ಎಷ್ಟು ಅಂತ ಹುಡುಕ್ತಾನೆ. ನಾವ್ ಕೂಡ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಹುಡುಕ್ಬೇಕು ಅಂತ್ಯಾಕ? ಹುಡುಕುದ್ರೆ ತಪ್ಪೇನಾಗುತ್ತೆ? ತಪ್ಪೇನಿಲ್ಲ ಬಾವಾ, ಹುಡುಕೋಣ ಅಂತಾನೆ ಹೇಳ್ತಿದ್ದೀನಿ. ನಾನ್ ಹೇಳಿದ ಹಾಗಲ್ಲ ಐಶ್ವರ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾವಂಗ್ ಪರಿಚಯ ಇರೋರು ತುಂಬಾ ಜನ ಇದಾರಲ್ಲ, ಅವ್ರ ಹೆಲ್ಪ್ ತಗೊಳ್ಳೋಣ ಅಂದೆ ಅಷ್ಟೇ. ಹಾಗ್ ಮಾಡಿದ್ರೆ ನಮ್ ಮರ್ಯಾದೆ ಬೀದಿಗ್ ಬರುತ್ತೆ. ಈಗ ಹೊಸದಾಗ್ ಬರೋದೇನಿದೆ? ಆನಂದ್ ಗಜಪತಿ ವರ್ಮಾ ಅವರ ಚಿಕ್ಕ ಸೊಸೆ ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ ಈಗಾಗ್ಲೇ ತುಂಬಾ ಜನರಿಗೆ ಗೊತ್ತಾಗಿರುತ್ತೆ. ಹೌದೌದು, ಗೊತ್ತಾಗಿರತ್ತೆ. ಸ್ವಲ್ಪ ಹೊತ್ತು ಎಲ್ರೂ ಸೈಲೆಂಟ್ ಆಗಿರ್ತೀರಾ? ಶ್ಯಾಮನ್ನ ಅಖಿಲ್ ಹುಡ್ಕೊಂಡು ಹೋಗಿದಾನಲ್ಲ, ಖಂಡಿತವಾಗ್ಲೂ ಅವನ ಅವಳನ್ನ ಕರ್ಕೊಂಡ್ ಬರ್ತಾನೆ. ನೀವೆಲ್ಲರೂ ಸೈಲೆಂಟ್ ಆಗಿರಿ. ಮಗ್ನೆ ಅಖಿಲ್, ಏನಪ್ಪ ಯಾಕೆ ಹೇಗಿದ್ಯಾ? ಅವಳನ್ನ ಹುಡುಕಿ ಹುಡುಕಿ ಎಷ್ಟು ಸುಸ್ತಾಗಿದ್ಯಲ್ಲ ಕಂದ. ವೇಸ್ಟ್ ಅಖಿಲ್, ಅವಳಂತ ವ್ಯಕ್ತಿಗೋಸ್ಕರ ಎಷ್ಟು ಹುಡುಕಿದ್ರೂ ವೇಸ್ಟೇ. ಬಸ್ ಸ್ಟಾಪ್ ಹತ್ರ ಎಲ್ಲ ಕಡೆ ಹುಡುಕ್ದೆ ಡ್ಯಾಡಿ. ಶ್ಯಾಮ ಎಲ್ಲೂ ಕಾಣಿಸ್ಲೇ ಇಲ್ಲ. ಕಾಣಿಸ್ಕೋಬಾರ್ದು ಅಂತಾನೆ ಹೋಗಿದ್ದಾಳಲ್ವಾ? ಯಾಕೆ ಕಾಣಿಸ್ತಾಳೆ? ಅವಳ ಕಣ್ಮುಂದೆನೆ ಅವಳಿಗೋಸ್ಕರ ಹುಡುಕ್ತಿದ್ರು ಕೂಡ ನಿನ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಂಡಿರ್ತಾಳೆ. ಅಂಥವಳಿಗೋಸ್ಕರ ಯಾಕಪ್ಪ ಅಖಿಲ್ ಅಷ್ಟು ನೊಂದ್ಕೋತಿದ್ಯಾ? ಬಿಟ್ಬಿಡು ಕಂದ, ನೊಂದ್ಕೋಬೇಡ, ಬಿಟ್ಬಿಡು. ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡ, ಬಿಟ್ಬಿಡು. ಯಾವ ರೀತಿಲೂ ಶ್ಯಾಮ ನಿನ್ಗೆ ಸರಿಯಾದ ಹೆಂಡತಿ ಅಲ್ಲ, ಬಿಟ್ಬಿಡು. ವಸಂತ, ಅರ್ಥ ಇಲ್ಲದೆ ಮಾತಾಡ್ಬೇಡ. ಬಿಟ್ಬಿಡು ಬಿಟ್ಬಿಡು ಅಂತಿದ್ಯಲ್ಲ, ಬಿಟ್ಬಿಡೋದಕ್ಕೆ ಅವನು ಹಿಡ್ಕೊಂಡಿರೋದು ವಸ್ತು ಅಲ್ಲ, ಅನುಬಂಧನ, ಜವಾಬ್ದಾರಿನ. ನನ್ನ ಮಗ ಯಾವತ್ತು ಅನುಬಂಧನ, ಜವಾಬ್ದಾರಿನ ಬಿಡೋನಲ್ಲ. ಬರ್ತಾಳೆ ಕಣಪ್ಪ, ಶ್ಯಾಮ ಖಂಡಿತ ಬಂದೇ ಬರ್ತಾಳೆ. ನೀನ್ ಏನು ಟೆನ್ಷನ್ ಮಾಡ್ಕೋಬೇಡ.
ಅಪ್ಪ. ಏನಪ್ಪ, ಇಲ್ಲೇ ಇರು, ಬೇಗ ಬರ್ತೀವಿ. ಬನ್ನಿ ಅಪ್ಪ. ಇದೇ ಅಪ್ಪ ಆ ಮಲ್ಲಿಕಾರ್ಜುನ್ ಮನೆ. ನಾನು ಹೇಳಿದ್ದು ನೆನ್ಪಿದ್ಯಲ್ಲ ಅಪ್ಪ? ನೆನ್ಪಿದ್ಯಮ್ಮ? ನನ್ ಭವಿಷ್ಯ ಈಗ ನಿಮ್ ಕೈಯಲ್ಲೇ ಇದೆ ಅಪ್ಪ. ಭಯ ಪಡ್ಬೇಡಮ್ಮ. ನೀನು ಪೂಜೆ ಮಾಡೋಂತ ಕೃಷ್ಣನೇ ನಿನ್ನ ಜೊತೆಗಿರ್ತಾನೆ. ಎಲ್ಲ ನೀನ್ ಅನ್ಕೊಂಡಾಗೆ ಆಗತ್ತೆ. ಏನಪ್ಪ ಮಲ್ಲಿಕಾರ್ಜುನ್ ಅವರೇ, ಏನಪ್ಪ? ಏಯ್ ಸುಂದರ್, ವರ್ಮನ್ ಫ್ಯಾಮಿಲಿಗೆ ನಾವು ಕಳ್ಸಿರೋ ಶ್ಯಾಮ ಅನ್ನೋ ಬಾಣ ಇನ್ನೂ ಬೀದಿ ತಿರುಗ್ತಿದ್ಯಂತೆ. ಇಲ್ಲಿವರೆಗೂ ಮನೆಗೆ ಹೋಗಿಲ್ವಂತೆ. ಗೌರಮ್ಮ ಫೋನ್ ಮಾಡಿ ಹೇಳ್ತಿದ್ಲು. ಮನೆಗೆ ಹೋಗ್ದೆ ನಿಲ್ಲಿ ಹೋಗ್ತಾಳೆ ಸರ್. ಏನಪ್ಪ ಮಲ್ಲಿಕಾರ್ಜುನ್ ಅವರೇ? ಇವನ್ ಯಾಕೆ ಬರ್ತಿದ್ದಾನೆ? ಏನಪ್ಪ ಏನಪ್ಪ ಮಲ್ಲಿಕಾರ್ಜುನ್ ಅವರೇ, ನೀನೇ ಕಾಪಾಡ್ಬೇಕು ನನ್ನ ಮಗಳ ಜೀವನನ, ನೀನೇ ಕಾಪಾಡ್ಬೇಕು. ಏನಪ್ಪ 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 ಏನಪ್ಪ? ಏನಪ್ಪ, ನಿನ್ ತಂಗಿನ ಕಾಪಾಡೋದಕ್ಕೆ ನೀನೇ ಬರ್ಬೇಕಪ್ಪ. ಹಲೋ, ಏನಪ್ಪ? ಏನಿದು ಎದಳಿ ಮೇಲೆ? ಇಲ್ಲಪ್ಪ, ನನ್ನ ಮಗಳನ್ನ ಮೇಲೆ ಎದಳಿ. ಅದಾಗಲ್ಲಪ್ಪ. ದೊಡ್ಡೋರು ನೀವು ನನ್ನ ಕಾಲ್ ಹಿಡಿದ್ರೆ ನನ್ನ ಆಯಾಸ್ ಕಡಿಮೆ ಆಗತ್ತೆ. ಹೇಳಿ ಮೇಲೆ. ಏನಪ್ಪ? ಈಗ ಹೇಳಿ, ಏನ್ ನಿಮ್ ವಿಷಯ? ಯಾಕಪ್ಪ ಶ್ಯಾಮ ವಿಷಯದಲ್ಲಿ ಹೀಗ್ ಮಾಡ್ಬಿಟ್ಟೆ? ಗೋಪಾಲ್ ಜೊತೆ ಮದ್ವೆ ಅಂತ ಹೇಳಿ ನಮ್ಮನ್ನ ನಂಬಿಸಿ ಅಖಿಲ್ ಅವ್ರಿಗೆ ಶ್ಯಾಮಂಗೆ ಮದ್ವೆ ಮಾಡಿಸ್ದೆ. ನೀನು ಮಾಡಿದ್ದು ಮೋಸನೇ ಆದ್ರೂ ಅಷ್ಟು ದೊಡ್ಡ ಮನೆಗೆ ಶ್ಯಾಮ ಸೊಸೆ ಆಗಿದ್ದಕ್ಕೆ ಸಂತೋಷ ಪಟ್ವಿ. ಈಗ ಆ ಮನೆ ಸೊಸೆ ಆಗಿರೋ ಶ್ಯಾಮ ಮೇಲೆ ಆಪಾದನೆ ಮಾಡಿ ಶ್ಯಾಮ ಹೀಗೆ ಬೀದಿಗೆ ಬೀಳೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ನೀನು ತಂಗಿ ತಂಗಿ ಅಂತಿದ್ದವಳನ್ನ ತಂಗಿ ವಿಷಯದಲ್ಲಿ ಯಾರಾದ್ರೂ ಈ ರೀತಿ ನಡ್ಕೊಂತಾರೇನಪ್ಪ? ದಯವಿಟ್ಟು ನೀನೇ ಅವ್ರಿಗೆ ನಿಜ ಹೇಳಿ ನಿನ್ನ ತಂಗಿ ಜೀವನನ ಕಾಪಾಡಪ್ಪ. ನಿನಗೆ ಪುಣ್ಯ ಬರುತ್ತೆ. ಏನ್ ಹೇಳ್ಬೇಕು? ಏನ್ ನಿಜ ಹೇಳ್ಬೇಕು? ಶ್ಯಾಮ ಅವಳ ನಂಬರ್ನ ನಿನಗೆ ಕೊಡ್ಲಿಲ್ಲ ಅಲ್ವಾ? ಶ್ಯಾಮ ನಂಬರ್ನ ತಿಳ್ಕೊಂಡು ನೀನೇ ಶ್ಯಾಮಂಗ್ ಫೋನ್ ಮಾಡ್ದೆ ಅಲ್ವಾ? ಹೌದು. ಆದ್ರೆ ಶ್ಯಾಮ ಅವಳ ನಂಬರ್ನ ನಿನಗೆ ಕೊಟ್ಲು ಅಂತ, ನಿನ್ನ ದೇವಸ್ಥಾನಕ್ಕೆ ಕರೆದ್ಲು ಅಂತ, ದುಡ್ಡು ಕೇಳಿದ್ಲು ಅಂತ ಸುಳ್ಳು ಹೇಳಿ ನಮ್ಮ ಅಳಿಯಂದ್ರನ್ನ ನಂಬಿಸ್ಬಿಟ್ಟಿಯಲ್ಲ? ಹೌದು. ನಡೆದಿದ್ರಲ್ಲಿ ನಮ್ಮ ಶ್ಯಾಮ ತಪ್ಪಿಲ್ಲ ಅಂತ, ಅದೆಲ್ಲ ನೀನೇ ಮಾಡ್ದೆ ಅಂತ ಒಂದೇ ಒಂದು ಮಾತನ್ನ ಅಖಿಲ್ ಅವ್ರಿಗೆ ಹೇಳ್ಬಿಡಪ್ಪ. ಓಕೆ, ಇನ್ನು ಏನ್ ಹೇಳ್ಬೇಕು? ಅದು ಸುಳ್ಳು ಅಂತ ನಿನ್ನ ಹಾಗೆ ತೀರಿಸ್ಕೊಳಕ್ಕೆ ನೀನು ಗೋಪಾಲ್ ಸೇರಿ ನಾಟಕ ಮಾಡಿದ್ರಿ ಅನ್ನೋ ನಿಜನ ಬಂದು ಅಖಿಲ್ ಅವ್ರಿಗೆ ಹೇಳಪ್ಪ. ಸಾಕಾ? ಇನ್ನೂ ಏನಾದ್ರೂ ನಿಜ ಹೇಳ್ಬೇಕಾ?
ಏನಪ್ಪ ಯಾಕೆ ಹೀಗ್ ನಗ್ತಾ ಇದೆಯಾ? ಲುಕ್ ಮಿಸ್ಟರ್ ನಾರಾಯಣ, ನಾನು ಆನಂದ ಗಜಪತಿ ವರ್ಮನ್ ಮೇಲೆ ಹಾಗೆ ತೀರ್ಸ್ಕೊಳ್ಳೋದಕ್ಕೋಸ್ಕರ ಶ್ಯಾಮನ್ನ ಒಂದು ಹಾವಿನ ತರ ಆಡಿಸ್ತಿದ್ದೀನಿ ಹೊರತು ಶ್ಯಾಮನ್ ಜೀವನನ ಉದ್ಧಾರ ಮಾಡಬೇಕು ಅನ್ಕೊಂಡಿಲ್ಲ, ಅಂದ್ಕೊಳ್ಳೋದು ಇಲ್ಲ. ಶ್ಯಾಮನ್ನ ಅವ್ರ ಮನೆಗೆ ಸೊಸೆಯಾಗಿ ಕಳಿಸ್ದಾಗ ಕೂಡ ಅವರು ಸಂತೋಷವಾಗಿದ್ದಾರೆ, ಸಂಭ್ರಮದಲ್ಲಿದ್ದಾರೆ ಅಂತ ಗೊತ್ತಾಗಿ ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಶ್ಯಾಮನ್ನ ಮತ್ತೆ ಬೀದಿಲ್ ಬೀಳೋ ಹಾಗೆ ಮಾಡ್ದೆ. ತಮ್ಮ ಮನೆ ಸೊಸೆ ಹೀಗೆ ಶತ್ರು ಜೊತೆ ಕೈ ಜೋಡಿಸಿ ಅವ್ರ ಕುಟುಂಬಕ್ಕೆ ಮೋಸ ಮಾಡಿದ್ಲು ಅಂತ ಅವ್ರ ಮನೆಯವರೆಲ್ಲ ಅಂದ್ಕೊಳ್ಳೋ ಹಾಗೆ ಮಾಡ್ದೆ. ನಾಳೆ ಈ ವಿಷಯನ ಎಲ್ರಿಗೂ ಗೊತ್ತಾದ್ರೆ ಆನಂದ ಗಜಪತಿ ವರ್ಮನ್ ಕುಟುಂಬ ಅವಮಾನದಿಂದ ತಲೆ ತಗ್ಸೋ ಹಾಗಾಗತ್ತೆ. ಅವ್ರ ಮರ್ಯಾದೆ ಬೀದಿಗೆ ಬರುತ್ತೆ. ಅವ್ರ ಮನೆಯವರೆಲ್ಲ ಒದ್ದಾಡಿ ಒದ್ದಾಡಿ ಹಂಗೆ ಕುಸ್ತು ಬೀಳ್ಬೇಕು. ನಂಗ್ ಬೇಕಾಗಿದ್ದು ಅದೇ ನಂಗ್ ಬೇಕಾಗಿದ್ದು. ನೀನು ಹಾಗೆ ತೀರ್ಸ್ಕೊಳಕ್ಕೆ ಅಂತ ನನ್ನ ಮಗಳ ಜೀವನಕ್ಕೆ ಅನ್ಯಾಯ ಮಾಡ್ತೀಯನಪ್ಪ. ಡೋಂಟ್ ವರಿ, ನಿನ್ನ ಮಗಳಿಗೆ ನ್ಯಾಯ ಕೊಡ್ತೀನಿ. ಬೇಕಾದ್ರೆ 1-2 ಲಕ್ಷ ಕೊಡ್ತೀನಿ. ನಿಮ್ ಹಳ್ಳಿಲಿ ಚಿಲ್ಲರೆ ಅಂಗಡಿ ಇಟ್ಕೊಂಡು ಬದುಕೊಳ್ಳಿ. ಬರೋ ಚಿಲ್ಲರೆ ಆದಾಯದಲ್ಲಿ ಉಳಿದಿದ್ದ ಜೀವನನ ಪೂರ್ತಿ ಕಳಿಬಹುದು. ಬೇಡಪ್ಪ, ದಯವಿಟ್ಟು ಹಾಗೆ ಹೇಳ್ಬೇಡಪ್ಪ. ಮದುವೆ ಆಗಿರೋ ಹೆಣ್ಣು ಮಗಳು ಅತ್ತೆ ಮನೇಲಿದ್ರೇನೆ ಗೌರವ ಇರುತ್ತಲ್ವೇನಪ್ಪ. ನನ್ನ ಮಗಳ ಜೀವನನ ಸರಿ ಮಾಡಪ್ಪ. ಏನಪ್ಪ, ನನ್ನ ಮಗಳ ಜೀವನನ ಕಾಪಾಡಪ್ಪ, ಕಾಪಾಡು ಕಾಪಾಡು. ನಾನ್ ಹಾಳು ಮಾಡೋ ಮನುಷ್ಯನೇ ಹೊರತು ಬೇರೆಯವ್ರನ್ನ ಕಾಪಾಡೋ ಮನುಷ್ಯ ಅಲ್ಲ. ಹಾಗೆ ಹೇಳ್ಬೇಡಪ್ಪ. ನನ್ನ ಮಗಳ ಭವಿಷ್ಯ ನಿನ್ ಕೈಲೇ ಇದೆಯಪ್ಪ. ಏನಪ್ಪ, ಅವ್ರಿಗೆ ನಿಜ ಹೇಳೋದಕ್ಕೆ ಬಾಪ, ಬಾಪ, ಬೇಗ ಬಾಪ, ಬಾ, ದಯವಿಟ್ಟು ಬಾಪ, ಬಾಪ ಹೋಗೋಣ. ಏನಪ್ಪ, ನೀನು ಬರ್ಲೇ ನಿಂಗೆ ಅರ್ಥ ಆಗಲ್ವಾ? ಬಾಪ ಹೋಗೋಣ. ಅಪ್ಪ, ಹೇಳಿದ್ರೆ ಅರ್ಥ ಆಗಲ್ವಾ? ಏನಪ್ಪ, ಅನಾವಶ್ಯಕವಾಗಿ ನನ್ಗೆ ಇರಿಟೇಟ್ ಮಾಡ್ಬೇಡ. ಈ ಮಲ್ಲಿಕಾರ್ಜುನ್ ಹಾಗೆ ಅಂದ್ರೆ ಮುಕ್ಕಣ್ಣನಿಗೆ ಸಮಾನ. ನಿಮ್ಮೇಲೂ ಏನಾದ್ರೂ ಕೋಪ ಬಂದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಏನಪ್ಪ, ಪಾಪ ಹೋಗೋಣ. ಕಳ್ಸೋ ಇವ್ರನ್ನ. ಹೊರಡಪ್ಪ, ಹೋಗಪ್ಪ. ಅಯ್ಯ, ಹೋಗು ಅಂತ ಹೇಳಿದ್ನಲ್ಲ, ಹೋಗು ಸುಮ್ನೆ. ಯಾಕೆ ಹಿಂಸೆ ಕೊಡ್ತೀವಿ? ಹೋಗು, ಹೋಗು ಸುಮ್ನೆ. ಹೋಗು ಸುಮ್ನೆ. ಏನಪ್ಪ, ನನ್ನ ಮಾತು ಕೇಳು. ಹೋಗು ಸುಮ್ನೆ. ನಡಿ ನಡಿ, ಮಾತಾದ್ರು ಕೇಳಿ. ಆಚೆ ನಡಿ ಸುಮ್ನೆ. ಮಾತನ್ ಕೇಳಿ. ಹೋಗಯ್ಯ ಆಚೆ, ಆಚೆ ಹೋಗು. ಕೇಳಿ. ಎಷ್ಟೊತ್ತು ಕೇಳಿದ್ರು ಆಚೆ ಹೋಗು ಸುಮ್ನೆ. ಒಂದೇ ಒಂದ್ಸಲಿ. ಏನಯ್ಯ ನೀನು? ಹೋಗು ಸುಮ್ನೆ ಆಚೆ, ಹೋಗು ಆಚೆ. ಒಂದೇ ಒಂದ್ಸಲಿ ನಿಂತ್ಕೊಳ್ಳಯ್ಯ. ನೋಡು, ನೀನ್ ಎಷ್ಟು ಹೇಳಿದ್ರು ಅವ್ನ ಮನ್ಸು ಕರಗಲ್ಲ. ಹೋಗಲಿಂದ, ಹೋಗಲಿಂದ. ಅಪ್ಪ, ಅಪ್ಪ, ಎಲ್ಲಾ ವಿಡಿಯೋ ಮಾಡ್ಕೊಂಡೆನಮ್ಮ. ಮಾಡಿದ್ದೀನಪ್ಪ. ನಾನು ಅನ್ಕೊಂಡಿದ್ಕಿಂತ ಚೆನ್ನಾಗೇ ನಡ್ಸಿದ್ರಿ. ಅದು ನಟನೆ ಅಲ್ಲಮ್ಮ, ಮನ್ಸಲ್ಲಿರೋ ನೋವು. ನನ್ನ ಮಗಳು ಜೀವನ ಹೀಗಾಯ್ತಲ್ಲ ಅಂತ ಹೊಟ್ಟೆಲಾಗ್ತಿರೋ ಸಂಕಟನಮ್ಮ. ನೊಂದ್ಕೋಬೇಡಿ ಅಪ್ಪ. ಈ ವಿಡಿಯೋನ ನಾನು ಅವ್ರಿಗೆ ತೋರಿಸಿದ್ರೆ ನಮ್ ಕಷ್ಟ ಎಲ್ಲ ದೂರ ಆಗುತ್ತೆ.
ಬನ್ನಿ. ಅಖಿಲ್, ಬೆಳಗ್ಗೆಯಿಂದ ತಿಂಡಿ ನೀರು ಏನು ಇಲ್ದೆ ಅಲಿತಿದ್ಯಾ? ಹೋಗ್ಲಿ, ಈ ಫ್ರೂಟ್ಸ್ ಆದ್ರೂ ತಿನ್ನಪ್ಪ. ಸಾರಿ ಮಮ್ಮಿ, ಶ್ಯಾಮ ಕಾಣಿಸೋವರೆಗೂ ನಾನು ಏನೂ ತಿನ್ನಲ್ಲ. ಹಾಗಂದ್ರೆ ಹೇಗಪ್ಪ? ನಮ್ ಶತ್ರು ಜೊತೆ ಕೈ ಜೋಡಿಸಿ ನಮ್ಗೆ ಇಷ್ಟು ಮೋಸ ಮಾಡಿರೋ ಅವಳಂತ ಹುಡುಗಿ ಬಗ್ಗೆ, ನೀಚ ಬುದ್ಧಿ ಇರೋಳ ಬಗ್ಗೆ ನೀನ್ ಹೀಗೆ? ಮಮ್ಮಿ, ಶ್ಯಾಮಂದು ನೀಚ ಬುದ್ಧಿನೂ ಅಲ್ಲ, ಕಳ್ಳು ಬುದ್ಧಿನೂ ಅಲ್ಲ. ಇಷ್ಟು ನಡೆದ್ಮೇಲೂ ಕೂಡ ಇನ್ನೂ ಅವಳನ್ನೇ ಸಮರ್ಥನೆ ಮಾಡ್ತಿದ್ಯಾ? ರಾತ್ರಿ ಅವಳನ್ನ ನೋಡೋದಿಕ್ಕೆ, ಅವಳಿಗೆ ದುಡ್ಡು ಕೊಡೋದಿಕ್ಕೆ ಒಬ್ಬ ಕಳ್ಳ ನಮ್ಮನೆಗ್ ಬಂದ್ ಹೋಗಿದ್ ವಿಷಯನ ಮರ್ತೋದ್ಯಾ? ಬೆಳಗ್ಗೆ ದೇವಸ್ಥಾನದಲ್ಲಿ ನಿನ್ ಮುಂದೆನೆ ಅವಳು ಮಲ್ಲಿಕಾರ್ಜುನ ಭೇಟಿಯಾಗಿ ಮಾತಾಡಿದ ವಿಷಯನೂ ಮರ್ತೋದ್ಯಾ? ಅವರೆಲ್ಲ ಶ್ಯಾಮ ಮೇಲೆ ಅನುಮಾನ ಬರ್ಲಿ ಅಂತಾನೆ ಹಾಗೆ ಮಾಡಿರ್ತಾರೆ. ನಿಜನೇ ಅಖಿಲ್, ನೀನ್ ಹೇಳಿದ್ದು ನಿಜನೇ ಅನ್ಕೊಳ್ಳೋಣ. ಆದ್ರೆ ಶ್ಯಾಮ ಫೋನ್ ನಂಬರ್ ಮಲ್ಲಿಕಾರ್ಜುನ್ಗೆ ಹೇಗ್ ಗೊತ್ತಾಯ್ತು? ಮಲ್ಲಿಕಾರ್ಜುನ್ ಫೋನ್ ಮಾಡಿದ ವಿಷಯನ ಅವಳು ನಿನಗೆ ಯಾಕೆ ಹೇಳಲಿಲ್ಲ? ಶ್ಯಾಮ ಕೈಲಿದ್ದ ಬುಟ್ಟಿನಲ್ಲಿ ಆ ನೋಟಿನ ಕಟ್ ಹೇಗ್ ಬಂತು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಶ್ಯಾಮ ನಿರ್ದೋಷಿ ಅನ್ನೋ ವಿಷಯ ನಿಮ್ಮಮ್ಮನ್ಗೆ ಈಗ್ಲೇ ಗೊತ್ತಾಗೋಗುತ್ತೆ. ಮನಸ್ಸಿಟ್ಟು ಯೋಚನೆ ಮಾಡಿದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಖಂಡಿತವಾಗ್ಲೂ ಸಿಗತ್ತೆ, ಸಿಗತ್ತೆ. ಇಲ್ದೇ ಇದ್ರೆ ಸ್ವಲ್ಪ ವಿಷಯಗಳು ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಆದ್ರೆ ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಆ ಉತ್ತರದ ಬಗ್ಗೆ ಅಲ್ಲ, ಶ್ಯಾಮ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಪ್ರಶ್ನೆ ಬಗ್ಗೆ. ಹಳ್ಳಿ ಹುಡುಗಿ ಅವಳು ಈ ಮಹಾನಗರದಲ್ಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಯೋಚನೆ ಮಾಡಬೇಕು. ಟ್ರಾಫಿಕ್ ಅಲ್ಲಿ ವೆಹಿಕಲ್ಸ್ ಇಂದ ತಪ್ಪಿಸ್ಕೊಳ್ತಾ ಈ ಸಿಟಿ ರೋಡ್ ಮಧ್ಯ ಹೇಗೆ ತಿರುಗ್ತಿದ್ದಾಳೆ ಅಂತ ಯೋಚನೆ ಮಾಡಬೇಕು. ಯಾವ್ದಾದ್ರು ವೆಹಿಕಲ್ ಎಲ್ಲಾದ್ರೂ ಗುದ್ದಿ ಹೊರಟು ಹೋದ್ರೆ ಯಾರು ನೋಡ್ತಾರೆ ಅಂತ ಯೋಚನೆ ಮಾಡಬೇಕು. ಏನ್ ಅಖಿಲ್ ಇದು? ಏನ್ ಯೋಚನೆ ಮಾಡ್ತಿದ್ಯಾ? ಇಷ್ಟೆಲ್ಲ ನಡೆದ್ರು ಇನ್ನೂ ಅವಳ ಬಗ್ಗೆ ಯೋಚನೆ ಮಾಡ್ತಾ ಅವಳ ಮೇಲೆ ಇಷ್ಟು ಸಹಾನುಭೂತಿ ತೋರಿಸ್ತಿದ್ಯಲ್ಲ? ಅರ್ಥ ಆಯ್ತು, ಆ ಶ್ಯಾಮ ನಿಂಗೆ ಎಷ್ಟು ಮೋಡಿ ಮಾಡಿದಾಳೆ ಅಂತ ಅರ್ಥ ಆಯ್ತು. ಅವಳು ತಪ್ಪು ಮಾಡಿದ್ರು ಕೂಡ ನೀನ್ ಸರಿ ಅಂತ ಭ್ರಮೆ ಪಡೋ ಹಾಗೆ ನಿನ್ ಮೇಲೆ ಏನ್ ಮಾಯೆ ಮಾಡಿದಾಳೆ ಅಂತ ಅರ್ಥ ಆಯ್ತು.